ಈ ವೇದಿಕೆ ಮೇಲೆ ಕುಳಿತಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಶ್ರೀಮಾನ್ ಸಿದ್ದರಾಮಯ್ಯನವರೇ, ಈಗ ತಾನೇ ತಮ್ಮದೇ ಆದಂಥ ದಾರಿಯಲ್ಲಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂಥ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ನಮ್ಮ ಹೋಮ್ ಮಿನಿಸ್ಟರ್ಗಳಾದಂಥ ಶ್ರೀ ಜಿ. ಪರಮೇಶ್ವರ್ ಅವರೇ, ಕೆ.ಎಚ್. ಮುನಿಯಪ್ಪನವರೇ, ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರೇ, ಕೆ. ವೆಂಕಟೇಶ್ ಅವರೇ ಮತ್ತು ವೇದಿಕೆ ಮೇಲೆ ಕುಳಿತಂತ ಎಲ್ಲ ನಮ್ಮ ಮಂತ್ರಿಗಳೇ, ಎಂಪಿಗಳೇ, MLAಗಳೇ, ನಿಮ್ಮೆಲ್ಲರಿಗೆ ನಾನು ಕ್ಷಮೆಯನ್ನ ಕೇಳಿ ನನ್ನ 4 ಮಾತನ್ನ ನಿಮ್ಮ ಮುಂದೆ ಇಡ್ತೇನೆ. ಮೈಸೂರು ನಗರದಲ್ಲಿ ಇವತ್ತು 19/7/2025 ಒಂದು ದೊಡ್ಡ ಸಭೆಯನ್ನ ಸರ್ಕಾರದವರು ಏರ್ಪಡಿಸಿದ್ದಾರೆ. ಹಲವಾರು ಯೋಜನೆಗಳನ್ನ ಒಗ್ಗೂಡಿಸಿ ಕೋಟ್ಯಾಂತರ ರೂಪಾಯಿಯನ್ನ ಈ ಭಾಗದಲ್ಲಿ ಅವರು ಖರ್ಚು ಮಾಡ್ತಾರೆ. ಮತ್ತು ವಿಶೇಷವಾಗಿ ಈಗ ತಾನೇ ಮಹದೇವಪ್ಪನವರು ಹೇಳ್ದಂಗೆ ಸುಮಾರು 74 ವಿವಿಧ ಇಲಾಖೆ 24 ವಿವಿಧ ಇಲಾಖೆ ನಮ್ಮ ಫಂಡ್ಗಳನ್ನ ಈ ಒಂದು ಡೆವಲಪ್ಮೆಂಟ್ ಕಾರ್ಯಕ್ಕೆ ಹಾಕಿದೆ. ಸುಮಾರು 2678 ಕೋಟಿ ರೂಪಾಯಿಗಳಷ್ಟು ವೆಚ್ಚ ಇವತ್ತು ಸರ್ಕಾರ ಮಾಡ್ತಾ ಇದೆ. ಮತ್ತು ಇದಕ್ಕೆ ಶಂಕುಸ್ಥಾಪನೆ ನಮ್ಮ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಯಾವುದೇ ಯೋಜನೆ ಬಂದರೂ ಕೂಡ ಸಿದ್ದರಾಮಯ್ಯನವರು ಮೊದಲ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದು ಮೈಸೂರಿಗೆ. ಯಾಕೆ ಅಂದ್ರೆ ಅವ್ರ ಮೈಸೂರು ಮೇಲೆ ಬಹಳ ಪ್ರೀತಿ. ಮತ್ತು ನಾನು ಅಧಿಕಾರದಲ್ಲಿ ಇರೋವರೆಗೆ ಹೆಚ್ಚಿನ ಕೆಲಸ ಇನ್ನೂ ಮಾಡಬೇಕು ಅನ್ನತಕ್ಕಂಥ ಹುಮ್ಮಸ್ಸು ಅವರ ಹತ್ರ ಇದೆ. ಅದಕ್ಕಾಗಿ ನಿಜವಾಗ್ಲೂ ಅವರ ಸುದೈವ, ನಿಮ್ಮ ಸುದೈವ, ಯಾವಾಗಲೂ ಕೂಡ ಅವರು ಹಣಕಾಸಿನ ಮಂತ್ರಿಯಾಗಿ ಮುಖ್ಯಮಂತ್ರಿಗಳಾಗಿ ಆ ಹಣವನ್ನ ಯಾವಾಗಲೂ ಅದು ಮೈಸೂರು ಕಡೆನೆ ಹರಿತದೆ. ಇದು ನಿಜ. ಯಾಕಂದ್ರೆ ಮೇಲಿಂದ ಕೆಳಗಡೆ ಹೋಗ್ಬೇಕು ಹೊರತಾಗಿ ಕೆಳಗಿಂದ ಮೇಲ್ಗಡೆ ಬರಲ್ಲ. ಹಾಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಅವರು ಮಾಡಿದ್ದಾರೆ. ಆದರೆ ಬಿಜೆಪಿದವರು ಯಾವ ಕೆಲಸನೂ ಕೂಡ ಮಾಡದೆ ಅವರು ಬರೇ ಟೀಕೆ ಮಾಡತಕ್ಕಂಥದ್ದು. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬಿಜೆಪಿಯವರು ಟೀಕಾಚಾರ್ಯ. ಟೀಕೆ ಮಾಡೋದು ಒಂದೇ ಗೊತ್ತು ಅವರಿಗೆ. ಯಾವುದು ಕೂಡ ಅಭಿವೃದ್ಧಿ ಕೆಲಸ ಅವರು ಮಾಡೋದೇ ಇಲ್ಲ. ಮಾಡೋದೇನಂದ್ರೆ ಒಂದು ಕರಪ್ಷನ್. ಆದ್ರೆ ಬೇರೆಯವ್ರಿಗೆ ಹೇಳ್ತಾರೆ ಅವ್ರು ಕರಪ್ಟು, ಇವ್ರು ಕರಪ್ಟು. ಕಾಂಗ್ರೆಸ್ ಸರ್ಕಾರ ಏನ್ ಕೆಲಸ ಮಾಡಿದೆ, ಮೋದಿ ಅವರು ಹಾಗೆ ಹೇಳ್ತಾರೆ. 55 साल में कांग्रेस ने क्या किया,
ಅರೆ ನಾವೇನ್ ಮಾಡಿದ್ದೇವೆ ಅದರ ಜನರ ಕಣ್ಣಿನ ಮುಂದಿದೆ, ಜನ ನೋಡ್ತಾರೆ. ನೀವೇನ್ ಮಾಡಿದ್ರಿ ಅದು ಹೇಳಿ. ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರ ಕಾಲದಲ್ಲಿ HMT, HAL, BEL, BHEL ದೊಡ್ಡ ದೊಡ್ಡ ಕಾರ್ಖಾನೆಗಳು ನೆಹರೂಜಿ ಅವರು ಮೈಸೂರು, ಬೆಂಗಳೂರು ಕೊಟ್ಟರು. ಮಹಾರಾಜರ ಕಾಲದಲ್ಲೂ ಕೂಡ ಇಲ್ಲಿ ಸಾಕಷ್ಟು ನಿಮಗೆ ಸಾರ್ವಜನಿಕ ಉದ್ದಿಮೆಗಳಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಇಲ್ಲಿ ಬಂದು. ಮೋದಿ ಸಾಹೇಬ್ರೆ ಮತ್ತು ಮೋದಿ ಶಿಷ್ಯ ಎಂದರೇನಿದ್ದಾರೆ, ನೀವು ಹೇಳಿ ನಿಮ್ಮ ಕೊಡುಗೆ ಮೈಸೂರಿಗೇನು, ಬೆಂಗಳೂರಿಗೇನು, ಕರ್ನಾಟಕಕ್ಕೇನು ಅನ್ನತಕ್ಕಂಥ ತಿಳಿಸ್ಬೇಕು. ನಿಮ್ದೇನು ಕೊಡುಗೆ ಇಲ್ಲ, ಆದ್ರೆ ಹೇಳೋದು ಜಾಸ್ತಿ. ಅವರು ವಿಶೇಷವಾಗಿ ಏನ್ ಮಾಡ್ತಾರೆ, ಮುಂಜಾನಿಂದ ಸಂಜೆವರೆಗೆ ಟಿವಿಯಲ್ಲಿ ಮಾತ್ರ ಕಾಣೋದು. ಒಂದ್ ದಿವಸ ಕೂಡ ನೀವು ಇಂಥ ಟಿವಿಯಲ್ಲಿ ನೋಡದೆ ಇರತಕ್ಕಂಥ ದಿನ ಒಂದು ಇಲ್ಲ. ಹಿಂದೆ ಪ್ರಧಾನಮಂತ್ರಿಗಳು ಯಾರು ಕೂಡ ದೂರದರ್ಶನ್ ಸರ್ಕಾರ ಸ್ವತ್ತದ ಟಿವಿ ಇದ್ರು ಯಾರು ಕೂಡ ದಿನ ಎದ್ದು ಇವರಂಗೆ ಟಿವಿಯಲ್ಲಿ ಬೊಗಳ್ತಾ ಇರಲಿಲ್ಲ. ಇವರು ದಿನ ಇಲ್ಲಿ ನಮ್ಮ ದೇಶದಲ್ಲಿ ಮಣಿಪುರ ಅಂತ ಭಾಗದಲ್ಲಿ ರೇಪ್ ಆಗ್ತಾ ಇವೆ, 2 ಕೋಮುಗಳು ಜಗಳ ಆಡ್ತಾ ಇವೆ, 2 ಟ್ರೈಬ್ಗಳು ಜಗಳ ಆಡ್ತಾ ಇವೆ. ಅನೇಕ ಜನರು ಮನೆ ಸುಟ್ಟೋಗಿವೆ, ಆಸ್ತಿ ಕಳ್ಕೊಂಡಿದ್ದಾರೆ, ಮಕ್ಕಳು ಕಳ್ಕೊಂಡಿದ್ದಾರೆ. ಅಲ್ಲಿ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಏನೂ ಮಾಡಿಲ್ಲ. 42 ಕಂಟ್ರೀಸ್ ಮೋದಿ ಅವರು ಅಡ್ಡಾಡಿದ್ರು, ಇನ್ನೂ ಅಡ್ಡಾಡ್ತಾನೆ ಇದ್ದಾರೆ. 42 ದೇಶಕ್ಕೆ ಹೋಗಿದ್ದಾರೆ. ಇಲ್ಲಿ ಪಕ್ಕದ ಮಣಿಪುರ್ ನಮ್ಮ ದೇಶದಲ್ಲೇ ಇರ್ತಕ್ಕಂಥದ್ದು, ನಮ್ಮ ಭಾರತ ದೇಶದ ಮಹತ್ವದ ಒಂದು ರಾಜ್ಯ. ಅಲ್ಲಿ ಇವರು ಒಂದು ದಿವಸ ಹೋಗಿ ಜನರಿಗೆ ಸಮಾಧಾನ ಮಾಡಲಿಲ್ಲ, ಕಾಳಜಿಯಿಂದ ಹೇಳಲಿಲ್ಲ. ಕಾರಣ ಏನು? ಅಲ್ಲಿ ಹೋಗ್ಲಕ್ಕೆ ಹೆದರ್ತಾ ಇದ್ರ? ಅರೆ ರಾಹುಲ್ ಗಾಂಧಿ ಅವರು 2 ಸಲ ಹೋದ್ರು ಮಣಿಪುರಂದನೇ. ಅವರು 2ನೇ ತಮ್ಮ ಪಾದಯಾತ್ರೆಯನ್ನ ತೆಗೆದ್ರು. ಆದರೆ ಮೋದಿ ಅವರು ದೇಶದ ಜನ ಸಾಯುವಾಗ ಇವರು ವಿದೇಶದಲ್ಲಿ ಟೂರ್ ಮಾಡ್ತಾರೆ ಮತ್ತು ದೊಡ್ಡ ದೊಡ್ಡ ಪಬ್ಲಿಕ್ ಸೆಕ್ಟರ್ ಏನು ಮಹಾರಾಜರ ಕಾಲದಲ್ಲಿ ಆಗಿವು ಅಥವಾ ಏನು ನೆಹರೂಜಿ ಅವರ ಕಾಲದಲ್ಲಿ ಆಗಿತ್ತು, ಅವು ಎಲ್ಲನೂ ಒಂದು ಅದಾನಿ ಅಂಬಾನಿ ಇವರಿಗೆ ಮಾರ್ತಾ ಇದ್ದಾನೆ. ಅದು ನಿಮ್ಮ ಆಸ್ತಿ, ನಿಮ್ಮ ಆಸ್ತಿ. ನಮ್ಮ ಟ್ಯಾಕ್ಸ್ ಮೇಲೆ ಕಟ್ಟಂತ ದೊಡ್ಡ ದೊಡ್ಡ ಕಾರ್ಖಾನೆಗಳು, ಲಕ್ಷಾಂತರ ಜನ ಕೆಲಸ ಮಾಡತಕ್ಕಂತ ಕಾರ್ಖಾನೆಗಳು ಇವತ್ತು ಆ ಕಾರ್ಮಿಕರಿಗೆ ಬೀದಿ ಪಾಲ ಮಾಡಿ ಆಸ್ತಿಯನ್ನ ಮಾರಿ ಒಬ್ಬನಿಗೆ ಶ್ರೀಮಂತ ಮಾಡಕ್ಕೆ ಇವರು ತನ್ನ ಎಲ್ಲ ಇಡೀ ಶಕ್ತಿ ತನ್ನ ಸರ್ಕಾರವನ್ನ ಬಿಟ್ಟಿದ್ದಾರೆ. ಏರ್ಪೋರ್ಟ್ ತಗೊಳ್ಳಿ, ಪೋರ್ಟ್ ತಗೊಳ್ಳಿ, ರಸ್ತೆ ತಗೊಳ್ಳಿ, ಗಾಳಿ ಮೇಲೆ ಅಡ್ಡಾಡೋದು ವಿಮಾನಗಳು ತಗೊಳ್ಳಿ, ಅದ್ರ ಎಲ್ಲನೂ ಕೂಡ ತನಗೆ ಬೇಕಾದಂತ ಜನರಿಗೆ ಕೊಡ್ತಾ ಇದ್ದ. ಸಂವಿಧಾನ ತಿದ್ದುಪಡಿ ಮಾಡಬೇಕು ಅಥವಾ ಸಂವಿಧಾನಕ್ಕೆ ಪುನಃ ಅದನ್ನ ಬರೀಬೇಕು ಅಂತಕ್ಕಂಥ ಮಾತು ಬಿಜೆಪಿ ಮತ್ತು
ನಮ್ಮ RSS ದವರು ಮಾಡ್ತಾ ಇದ್ದಾರೆ. ಈ ದೇಶದ ಜನ ನೀವೇನೆಷ್ಟೇ ತಿಪ್ರಿ ಲಾಗ ಹೊಡಿರಿ, ಸಂವಿಧಾನ ಬದಲಾವಣೆ ಮಾಡಕ್ ಆಗೋದಿಲ್ಲ, ಜನ ಉಡೋದಿಲ್ಲ ಅನ್ನತಕ್ಕಂಥ ಮಾತನ್ನ ಹೇಳ್ತೀನಿ. ಸಂವಿಧಾನ ಮಾಡಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ನೀವು ಸತ್ರಿ, ನಿಮಗೇನು ಹಕ್ಕಿರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಒಬ್ಬರೇ ಮಾಡಿದ್ರು. ಇದು ಎಲ್ಲನೂ ಕೂಡ ಎಷ್ಟೇ ಕಷ್ಟ ಬಂದ್ರು ಕೂಡ ಈ ದೇಶದ ಸಂವಿಧಾನವನ್ನ ಮೋದಿಯವರೇ, ಆ ಸಂವಿಧಾನದಿಂದನೇ ನೀವು ಚೀಫ್ ಮಿನಿಸ್ಟರ್ ಆದ್ರಿ, ಆ ಸಂವಿಧಾನದಿಂದನೇ ನೀವು ಪ್ರಧಾನಮಂತ್ರಿ ಆದ್ರಿ. ಮತ್ತು ಸಂವಿಧಾನ ನಮ್ಮ ಪಾರ್ಲಿಮೆಂಟ್ ಒಳಗಡೆ ಹೋಗುವಾಗ ಆ ಸಂವಿಧಾನಗ ಹೀಗೆ ತಲೆಬಾಗಿ ಹಣಿಗೆ ಹಚ್ಕೊಂಡು ಒಳಗಡೆ ಹೋದ್ವಿ. ಅದೇ ಸಂವಿಧಾನ ಕೊಲೆ ಇವತ್ತು ಮೋದಿ ಅವರು ಮಾಡ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ ಇರ್ತಕ್ಕಂಥ ನಿಮಗೆ ಕೊಟ್ಟಂತ ಒಂದು ಅಡಲ್ಟ್ ಫ್ರಾಂಚೈಸ್ ಅಂದ್ರೆ ಎಲ್ಲರಿಗೆ ಒಂದೇ ಹಕ್ಕು, ಓಟಿನ ಹಕ್ಕು, ಗಂಡಿರ್ಲಿ ಹೆಣ್ಣಿರ್ಲಿ, ಶ್ರೀಮಂತರಿರ್ಲಿ ಬಡವರಿರ್ಲಿ, ಯಾವ ಜನಾಂಗದವರೇ ಇರಲಿ, ಯಾವ ಜಾತಿಯವರೇ ಇರಲಿ, ಅವರೆಲ್ಲರಿಗೂ ಕೂಡ ಒಂದೇ ಓಟಿನ ಅಧಿಕಾರ ಕೊಟ್ಟಂತವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರೂಜಿಯವರು. ಇದು ಅರ್ಥ ಮಾಡ್ಕೊಳ್ಳಿ. ಈ ನಿಮ್ಮ ಓಟಿನ ಅಧಿಕಾರ ಹೋದ್ರೆ ನಿಮ್ದು ಮುಗೀತು ಕತೆ. ಇನ್ನೂ ಕೂಡ RSS ಬಿಜೆಪಿದವ್ರು ಅದೇ ಮಾತಾಡ್ತಾರೆ. ದಿನ ಎದ್ದು ಇದಕ್ಕೆ ಸಂವಿಧಾನಕ್ಕೆ ಹೆಂಗೆ ತೆಗಿಬೇಕು ಅವರ ಪ್ರಯತ್ನ ನಡೆದಿದೆ. ಬಂಧುಗಳೇ, ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅವಾಗೆಲ್ಲ ಕಾಂಗ್ರೆಸ್ ದೊಡ್ಡ ಕೆಲಸಗಳು ಮಾಡಿದೆ, ಅನೇಕ ಒಳ್ಳೆ ಕೆಲಸ ಮಾಡಿದೆ. ಜನರಿಗೆ ಶಕ್ತಿ ತುಂಬತಕ್ಕಂಥದ್ದು, ಆರ್ಥಿಕ ಬಲ ಕೊಡ್ತಕ್ಕಂಥದ್ದು, ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು ಈ ಕೆಲಸ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಹೊರತಾಗಿ ಬೇರೆ ಯಾವ ಪಾರ್ಟಿನೂ ಇಲ್ಲ. ಈ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಯಾಕಂದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ, ಆಸಾಮಿಂದ ಈ ನಮ್ಮ ಗುಜರಾತ್ ವರೆಗೆ ಯಾವುದಾದ್ರೂ ಇವತ್ತು ಪಕ್ಷ ಇದ್ದಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಆ ಕಾಂಗ್ರೆಸ್ ಪಾರ್ಟಿನೇ ತನ್ನ ಮೂಲ ತತ್ವಗಳನ್ನ ಬಿಡದೆ, ಐಡಿಯಾಲಜಿ ಬಿಡದೆ ಸತತವಾಗಿ ಕೆಲಸ ಮಾಡ್ತಾ ಇದೆ. ನಾವು ಕೆಲವು ಕಡೆ ರಾಜ್ಯ ಕಳ್ಕೊಂಡಿರಬಹುದು, ನಾವು ಕೆಲವು ಕಡೆ ಸೋತಿರಬಹುದು, ಆದರೆ ಜನ ಕಾಂಗ್ರೆಸ್ ಪಾರ್ಟಿಗೆ ನೆನೆಸ್ಕೊಂಡು ದೇಶದಲ್ಲಿ ಕಾಂಗ್ರೆಸ್ ಉಳಿಬೇಕು, ಸಂವಿಧಾನ ಉಳಿಬೇಕು, ಪ್ರಜಾತಂತ್ರ ಉಳಿಬೇಕು ಮತ್ತು ಕಾಂಗ್ರೆಸ್ ಪಾರ್ಟಿ ಬರಬೇಕು ಅನ್ನತಕ್ಕಂಥ ಆಸೆ ಉಳ್ಳವರು ಜನ ಕೋಟ್ಯಾಂತರ ಜನ ಇದ್ದಾರೆ. ನಮಗೆ ಮತ್ತು ಮೋದಿ ಅವರಿಗೆ ಬಹಳ ದೊಡ್ಡ ವ್ಯತ್ಯಾಸ ಇಲ್ಲ. 2% ಎಲೆಕ್ಷನ್ದಲ್ಲಿ
ಆದರೂ ಕೂಡ ಅವ್ರು ಕೆಲವು ಹೀಯಾಳಿಸ್ತಾರೆ. ಹಮ್ ಕಾಂಗ್ರೆಸ್ ಖತಮ್ ಕರಿಂಗೆ, ಕಾಂಗ್ರೆಸ್ ಮುಕ್ತ ಭಾರತ್. ಎಲ್ಲಪ್ಪ ಮುಕ್ತ ಭಾರತ್? ಇನ್ನೊಂದು ನಮಗ್ ಬಂದಿದ್ರೆ, ಒಂದ್ 25 ಸೀಟ್ ಬಂದಿದ್ರೆ, ಶಿವಕುಮಾರ್ ಸಿದ್ದರಾಮಯ್ಯನವರು ಇವರೆಲ್ಲ ಸೇರಿ ನಮಗ್ 10 ಸೀಟ್ ಕೊಟ್ಟಿದ್ರೆ ಇನ್ನು, ಮತ್ತು ನಮ್ಮ ಮಧ್ಯಪ್ರದೇಶ್ ಮತ್ತು ಇನ್ನೊಂದ್ 2-3 ರಾಜ್ಯಗಳಲ್ಲಿ 2-3 ಸೀಟ್ ಬಂದ್ರು ನಮ್ಮ ಮೋದಿ ಅವರು ಏನ್ ಹೇಳ್ತಿದ್ರಲ್ಲ, 400 ಪಾರ್ ಹೋಗಿ 220ಕ್ಕೆ ಬಂದ. ಅಹಂಕಾರ ಅನ್ನೋದು ಮನುಷ್ಯನಿಗೆ ಅಥವಾ ದುರಂಕಾರ ಇದ್ರೆ ಒಂದಿಲ್ಲ ಒಂದು ಸಲ ಅವನು ಕೆಳಗ್ ಬೀಳ್ತಾನೆ. ಮ್ಯಾಲ ಏರ್ದವನು ಕೆಳಗ್ ಬರಲೇಬೇಕು. ಚಾಮುಂಡಿ ಬೆಟ್ಟ ಹತ್ತದವನು ಕೆಳಗ್ ಮತ್ತೆ ಇಲ್ಲಿ ಬರಲೇಬೇಕಲ್ಲ. ಏನ್ ಅಲ್ಲೇ ಕುಂತಿರ್ತಾನೆ 24 ತಾಸು? ಇಲ್ಲ. ಹಾಗೆ ಇವತ್ತು ನಮ್ಮ ಪಕ್ಷ ದೇಶದ ಮೂಲೆಯಲ್ಲಿ ಕೂಡ ಇದೆ. ಇದಕ್ಕೆ ನಾವೆಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಿ, ಈಗ ನಮ್ಮ ಕರ್ನಾಟಕದಲ್ಲಿ ಇದು ಒಳ್ಳೆ ಕೆಲಸ ನಡೆದಿದೆ. ನಮ್ಮ 5 ಗ್ಯಾರಂಟಿ ಇಡೀ ದೇಶದಲ್ಲೇ ಪ್ರಸಿದ್ಧವಾಗಿದೆ. ನಮ್ಮ ಪಕ್ಷದ ಎಲ್ಲಾ ಮುಖಂಡರು, ಮಂತ್ರಿಗಳು, ವಿಶೇಷವಾಗಿ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು ಎಲ್ಲರೂ ಕೂಡ, ನಾವೊಬ್ಬರದ ಹೆಸರು ಹೇಳೋದು, ಇವರೆಲ್ಲರೂ ಕೂಡ ಗ್ಯಾರಂಟಿಗಳ ಕೊಟ್ಟಿದ್ದನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ. ಮೋದಿ ಬಿಜೆಪಿ ಸರ್ಕಾರ ಅಥವಾ ಏನಿವತ್ತು ಅವರ ಎಲ್ಲ ಕಡೆ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಆ ಮುಖ್ಯಮಂತ್ರಿಗಳಿಗೆ ಉಸಿರೇ ಇಲ್ಲ, ಬಾಯೇ ತರೋದಿಲ್ಲ. ಬರೇ ಅವ್ರ ಪರವಾಗಿ ಯಾರು ಬಾಯಿ ತೆರೀತಾರೆ ಅಥವಾ ನಾ ಹೇಳಬಾರ್ದು ಹೊಗಳ್ತಾರೆ ಅಂತ ಚೆನ್ನಾಗಿರಲ್ಲ, ಯಾರು ಬಾಯಿ ತೆರೀತಾರೆ? ಮೋದಿ ಒಬ್ಬರೇ. ಇಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ನಾಯಕ, ಪ್ರತಿಯೊಬ್ಬ ಮಂತ್ರಿ, MLA, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಮಾತಾಡಿ ಕೆಲಸ ಮಾಡತಕ್ಕಂತ ಜನ ಈ ಕಾಂಗ್ರೆಸ್ನಲ್ಲಿದ್ದಾರೆ. ಇದು ನಮ್ಮ ಪಾರ್ಟಿ, ಇದು ನನ್ನ ಪಾರ್ಟಿ. ಈ ನನ್ನ ಪಾರ್ಟಿಯಲ್ಲಿ ಕೆಲಸ ಮಾಡೋ ಜನ ಇದ್ದಾರೆ, ಮೋದಿ ಪಾರ್ಟಿಯಲ್ಲಿ ಮಾತಾಡೋ ಜನ ಇದ್ದಾರೆ, ಬಯ್ಯ ಜನ ಇದ್ದಾರೆ. ಅಲ್ಲೆಲ್ಲ ಟೀಕಾಚಾರಿಗಳು ಭರ್ತಿಯಾಗಿದ್ದಾರೆ. ನಮ್ಮಲ್ಲಿ ಕೆಲಸ ಮಾಡಿ ತೋರಿಸೋರು, ನಿಮ್ಮನ್ನ ಉಪಯೋಗ ಆಗ್ತಕ್ಕಂಥ ಎಲ್ಲ ಕೆಲಸ ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆಗಿದೆ. ಅವ್ರಿಗೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಆದ್ರೆ ಒಂದೊಂದು ಸಾರಿ ಪತ್ರಿಕೆಯಲ್ಲಿ ದಿನ ನೋಡ್ತೀನಿ ನಾನು, ಅದು ಯಾಕೆ ಬರ್ತದೋ ಏನು ನನಗೆ ಗೊತ್ತಿಲ್ಲ. ಎಲ್ಲರೂ ಪಾರ್ಟಿ ಕೆಲಸ ಮಾಡ್ತಾನೆ ಇದ್ದಾರೆ, ಎಲ್ಲರೂ ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ಗ್ಯಾರಂಟಿಗಳು ಕೊಟ್ಟಿಲ್ಲ, ಇಲ್ಲಿ ತಾವು ಪ್ರಾಮಾಣಿಕವಾಗಿ ಹೇಳಿ. ಇಲ್ಲಿ ಸೇರಿದಂತ ಜನ ದಯವಿಟ್ಟು ನಿಷ್ಪಕ್ಷಪಾತವಾಗಿ ಹೇಳಿ, ನಿಮಗೆ ಗ್ಯಾರಂಟಿಗಳು ಮುಟ್ಟಿವೇ ಇಲ್ಲ, ಮುಟ್ಟಿವೇ ಇಲ್ಲ. ಮತ್ತೆ ಗ್ಯಾರಂಟಿ ಮುಟ್ಟಿದ ಮೇಲೆ ನೀವು ನಮ್ಮನ್ನ ಹೊಗಳಬೇಕೋ ತೆಗಳಬೇಕೋ ನೀವೇ ಹೇಳಿ. ಅದಕ್ಕೆ ನಮ್ಮ ಪಾರ್ಟಿ ಅಂದ್ರೆ ಕೆಲಸದ ಪಾರ್ಟಿ. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ 10 ಔಷಧ ಕಾರ್ಯಕ್ರಮ ಇಡೀ ದೇಶ ತುಂಬಾ ಕೊಟ್ಟೆವು. ಆದ್ರೆ ಕೆಲವು ಜನ ಬೈದರು ಅವಾಗೂ ನಮಗೆ. ಅದು ಆದ್ಮೇಲೆ 20 ಔಷಧ ಕಾರ್ಯಕ್ರಮ ಕೊಟ್ಟೇವೆ. ಅದನ್ನು ಕೂಡ ಅಂದಿನ ದೇವರಾಜ ಅರಸು ಅವರು ಮತ್ತು ಇಂದಿರಾ ಗಾಂಧಿ ಅವರು ಮಾಡಿದರು. ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ನಮ್ಮ ಕರ್ನಾಟಕದಲ್ಲಿ ಟೆನೆಂಟ್ಗಳು ಮಾಲೀಕರಾದರು. ಆಮೇಲೆ
ಒತ್ತಿಯಾಳುಗಳಿಗೆ ಬಿಡುಗಡೆ ಆಯ್ತು. ಅನೇಕ ಜಮೀನ್ದಾರ್ಗಳು ಜಮೀನು ಕಳ್ಕೊಂಡು ಅವರು ಇಂದಿರಾ ಗಾಂಧಿಗೆ ಬೈತಿದ್ರು. ಇದು ಎಲ್ಲ ಮಾಡಿದ್ದು ಯಾರು? ಕಾಂಗ್ರೆಸ್. ಕಾಂಗ್ರೆಸ್ ತತ್ವ ಅಂತ ಒಂದು ಕೆಲಸ ಇವತ್ತು ಮೋದಿ ಅವರು ತೋರಿಸು ನಿಮಗೆ. ಭೂ ಸುಧಾರಣೆ ಕಾನೂನು ಇನ್ನು ಬಿಟ್ಟು ಹೋಗಿದೆ. ಬಿಹಾರ್, ಯುಪಿ, ಗುಜರಾತ್ ಇಲ್ಲೆಲ್ಲ ಇನ್ನೂ ಬಿಟ್ಟು ಹೋಗಿದೆ. ನೀವು ಯಾಕೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಿಲ್ಲ? ನೀವು ಯಾಕೆ ಬಡವರ ಹತ್ರ ಹೋಗೋದಿಲ್ಲ? ಮೋದಿ ಬಡವರ ಹತ್ರ ಎಲ್ಲಿ ಹೋಗಲ್ಲ. ಈಗ ನಾವು ಬಂದೇವಲ್ಲಕ್ಕೆ ಈ ರಸ್ತೆಯಲ್ಲಿಂದ ಇಂಥದ್ದೇ ಒಂದು ರಸ್ತೆ ಮಾಡ್ಕೋತಾನೆ. ಪಬ್ಲಿಕ್ ಮೀಟಿಂಗ್ ಕೈಸೆ ಹೋ ಅನ್ಕೊಂಡು ಬರ್ತಾರೆ. ಇದರಿಂದ ದೇಶ ಉದ್ಧಾರ ಆಗಲ್ರಿ. ದೇಶ ಉದ್ಧಾರ ಆಗ್ಬೇಕಾದ್ರೆ ದೊಡ್ಡ ದೊಡ್ಡ ಕಾರ್ಖಾನೆಗಳು ಬರಬೇಕು. ದೊಡ್ಡ ದೊಡ್ಡ ನಮ್ಮ ಇನ್ವೆಸ್ಟ್ಮೆಂಟ್ ಬರಬೇಕು. ಆವಾಗ ಮಾತ್ರ ಜನರಿಗೆ ನೌಕರಿ ಸಿಗ್ತದೆ, ಹೊಟ್ಟೆಗೆ ಊಟ ಸಿಗ್ತದೆ, ಮೈಗೆ ಬಟ್ಟೆ ಸಿಗ್ತದೆ, ಸಾಧ್ಯ ಇದೆ. ಆದರೆ ಕೆಲವು ಜನ ಅದು ನೆನಪಿಡೋದಿಲ್ಲ. ಯಾಕೆ ನೆನಪಿಡೋದಿಲ್ಲ ಅಂದ್ರೆ ಅವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ. ಈಗ 5 ಗ್ಯಾರಂಟಿ ಇವೆ. ಇದು ಯಾವುದು? ಗೃಹಲಕ್ಷ್ಮಿನ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಇನ್ನೊಂದು ಅನ್ನಭಾಗ್ಯ, ಯುವನಿಧಿ, ಶಕ್ತಿ ಯೋಜನೆ. ಇವೆಲ್ಲ ಯೋಜನೆಗಳು ಇನ್ನು ಸಿದ್ದರಾಮಯ್ಯನ ಮನೆಗೆ, ಶಿವಕುಮಾರ್ ಮನೆಗೆ, ಪರಮೇಶ್ವರ್ ಮನೆಗೆ, ಮುನಿಯಪ್ಪನ ಮನೆಗೆ ಯಾರಿಗೋಸ್ಕರ? ಇದು ಸಾಮಾನ್ಯ ಜನರಿಗೋಸ್ಕರ ಮಾಡಿ ಕೊನೆಗೆ ನಾವು ಬಯಸ್ಕೊಳ್ಳೋದೇನೆಂದ್ರೆ ಏನ್ರಿ ಡೆವಲಪ್ಮೆಂಟ್ ಆಗಿಲ್ಲ, ಎಲ್ಲ ನಾರಾಜಾಗ. ನನಗೆ ದುರ್ದೈವ ಅಂದ್ರೆ ನಮ್ಮವರೇ ಕೆಲವು ಹೇಳ್ತಾರೆ, ಕೆಲವು ಸಲ ಭೇಟಿಯಾದಾಗ, ಅರೆ ಇಷ್ಟು ಕಾರ್ಯಕ್ರಮಗಳು ನಿಮಗೆ ಕೊಟ್ಟ ಮೇಲೆ ನೀವು ಅದನ್ನ ಹಳ್ಳಿಗೆ ಒಯ್ದು ತಲುಪಿಸಿ ಅವ್ರ ಸುಖ ದುಃಖ ಕೇಳಿ ಅಧಿಕಾರಿಗಳಾಗ್ಲಿ, MLAಗಳಾಗ್ಲಿ, MP ಗಳಾಗ್ಲಿ ಮುಟ್ಟಿಸ್ರಿ, ಯಾವ ಪಾರ್ಟಿಯವರೇ ಆಗ್ಲಿ. ಯಾಕಂದ್ರೆ ಇವತ್ತು ಯುವನಿಧಿ ಏನ್ ನಮ್ಮ ಪಾರ್ಟಿ ಹುಡುಗರಿಗೆ ಗುರುತಿಸ್ಕೊಡ್ತೇವ, ಅಥವಾ ಅನ್ನಭಾಗ್ಯ ನಮ್ಮ ಪಾರ್ಟಿದವರಿಗೆ ಗುರುತಿಸ್ಕೊಡ್ತೇವ, ಗೃಹಲಕ್ಷ್ಮಿ ನಮ್ಮ ಪಾರ್ಟಿಯವರಿಗೆ ಗುರುತಿಸಿಡ್ತೇವ, ಅಥವಾ ಗೃಹಜ್ಯೋತಿ ನಮ್ಮ ಪಾರ್ಟಿ? ಅರೆ ಇವು ಎಲ್ಲರಿಗೂ ಕೂಡ ಸಿಗುತ್ತೆ. ಇದು ಆದ್ರೂ ಒಬ್ಬರು ಬಾಯಿಂದ ನಾ ಇಷ್ಟು ಕೊಟ್ಟಿದ್ದಾರೆ, ಈ ಸರ್ಕಾರ ಬಂದ ಮೇಲೆ ಇಷ್ಟು ಒಳ್ಳೆ ಕೆಲಸ ಆಗಿದೆ ಅಂತ ಹೇಳಿ ಅಪೋಸಿಷನ್ದವ್ರನ್ನು ಸ್ವಲ್ಪ ಹೇಳಬೇಕು. ನಾನು ರೆವೆನ್ಯೂ ಮಂತ್ರಿ ಆಗಿದ್ದೆ. ನಾವು ಎಲ್ಲೆಲ್ಲಿ ಅಪೋಸಿಷನ್ MLA ಅವರಿಗೂ ಮೆಂಬರ್ ಮಾಡ್ತಿದ್ದೇವೆ. ಕಮ್ಯುನಿಸ್ಟ್ದವ್ರು ಕಡಿಮೆ ಬಿದ್ದರೆ ಕಮ್ಯುನಿಸ್ಟ್ದವರಿಗೂ ಸೇರಿಸಿದ್ದೀವಿ. ಬೇರೆ ಬೇರೆ ಪಾರ್ಟಿದವರಿಗೂ ನಾವು ಲ್ಯಾಂಡ್ ಟ್ರಿಬ್ಯುನಲ್ ನಲ್ಲಿ ಹಾಕಿ ಎಲ್ಲರಿಗೆ ಭೂಮಿ ಕೊಡ್ತಕ್ಕಂತ ಕೆಲಸ, ಟೆನೆಂಟ್ ಮಾಡ್ತಕ್ಕಂತ ಕೆಲಸ, ಕಾಯಂ ಮಾಡ್ತಕ್ಕಂತ ಕೆಲಸ ನಾವು ಮಾಡಿದ್ವಿ. ಇದು ಕಾಂಗ್ರೆಸ್ ಕೆಲಸ. ಈಗೂ ಕೂಡ ಕೋಟ್ಯಾಂತರ ಜನರಿಗೆ ಲಾಭ ಆಗ್ತಕ್ಕಂತ ಕೆಲಸ ಇದೆ. ಅದನ್ನ ಬಿಟ್ಟು ದುಡ್ಡಿಲ್ಲ, ಈ ಸರ್ಕಾರ ದಿವಾಳಿ ಎದ್ದಿದೆ. ಎಲ್ಲಿದ್ದಿದೆಪ್ಪ ದಿವಾಳಿ? ಎಲ್ಲಿ ಹೇಳಿ ನೋಡೋಣ. ನಿಮ್ಮದೇನಾರ ಸಾಲ ಮಾಡಿದ್ರೆ ನಿಮಗ್ ಬ್ಯಾಂಕ್ದವ್ರು ಜಪ್ತಿ ಮಾಡಿ ನಿಮ್ ದಿವಾಳಿ ಎತ್ತಿರ್ಬೇಕೆ ಹೊರತಾಗಿ ಸರ್ಕಾರ ದಿವಾಳಿ ಎದ್ದಿಲ್ಲ. ಸರ್ಕಾರ ದಿವಾಳಿ ಹೇಳ್ಬೇಕಾದ್ರೆ ಒಂದೊಂದು MLAಗೆ ಅಭಿವೃದ್ಧಿ ಕೆಲಸಕ್ಕಾಗಿ 50 ಕೋಟಿ ರೂಪಾಯಿ ಕೊಡ್ತಿದ್ರನ್ರಿ? ನೀವು 50 ಕೋಟಿ ಅಲ್ಲ, 50 ಕೋಟಿ ರೂಪಾಯಿ ಕೊಡ್ಬೇಕಾದ್ರೆ ದುಡ್ಡಿಲ್ದೆ ಅನೌನ್ಸ್ ಮಾಡ್ತಾರೆ. ದುಡ್ಡಿಲ್ದೆ ಅನೌನ್ಸ್ ಮಾಡಿದ್ರೆ ಸಿದ್ದರಾಮಯ್ಯನ ಮರ್ಯಾದೆ ಹೋಗ್ತದೆ. ಮತ್ತು ನಮ್ಮ ಶಿವಕುಮಾರ್ ಹಿಂಗ್ ಮಾಡಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅವ್ರದ್ದು ಮರ್ಯಾದೆ ಹೋಗ್ತದೆ. ಇಬ್ರು ಮರ್ಯಾದೆ ಕಳ್ಕೋತಾರೆ. ದುಡ್ಡು ನೋಡಿ ಅವರು ಲಕ್ಷ್ಮಿ ಗುರ್ತು ಹಿಡ್ದಾರೆ. ಸಿದ್ದರಾಮಯ್ಯ ಇದ್ದಾಗ
ಈ ಲಕ್ಷ್ಮಿ ಏನಾಗ್ತದೆ, ಅದು ಟ್ರೆಜರಿ ಅಂತ ಒಂದು ಎಲ್ಲರೂ ಇಂಗ್ಲಿಷ್ನಾಗ ಹೇಳಿದ್ರು. ನಾನೇನು ಹೇಳ್ತೀನಿ, ಯಾವಾಗ ಅವರು ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೋ ಆವಾಗ ಈ ಲಕ್ಷ್ಮಿ ಕುಂಟಾಗಿ ಕಾಂಗ್ರೆಸ್ನಲ್ಲಿ ಬೀಳ್ತಾಳೆ. ಅಲ್ಲೇ ಆದ್ರೆ ಯಾವಾಗ ಬಿಜೆಪಿದವ್ರು ಬರ್ತಾರೋ ಅದಕ್ಕೆ ಓಡಕ್ ಶುರು ಮಾಡ್ತಾರೆ ಮನೆಯಿಂದ, ಸರ್ಕಾರದಿಂದ. ಇದು ನಮ್ಮ ಒಂದು ನೀತಿ, ನಮ್ಮ ಒಂದು ಕಾರ್ಯ. ಇದು ನಾವೆಲ್ಲರೂ ಕೂಡಿ ಮಾಡಿದಂಥದ್ದು. ಇದು ಕಲೆಕ್ಟಿವ್ ಲೀಡರ್ಶಿಪ್ನಾಗ ಆಗಿದ್ದು. ಯಾರೋ ನಾ ಮಾಡಿ ನೀ ಮಾಡಿನಿಲ್ಲ, ಕಾಂಗ್ರೆಸ್ ಮಾಡಿದೆ. ಅದಕ್ಕೆ ನೇತೃತ್ವ ಸಿದ್ದರಾಮಯ್ಯನವರು ವಹಿಸಿದ್ದಾರೆ, ಶಿವಕುಮಾರರ. ಇಲ್ಲೆಲ್ಲ ಕುಂತವ್ರು ನಾ ಹೆಸರು ತೊಳಲ್ಲ, ಈ ಮೂಲೆಯಿಂದ ಆ ಮೂಲೆವರೆಗೆ ಇವರೆಲ್ಲರೂ ಕೂಡ ಕೈ ಜೋಡಿಸಿದ ಮೇಲೆ, ಒಗ್ಗೂಡಿಸಿದ ಮೇಲೆ ಇಂಥ ಬೃಹತ್ ಸಭೆಗಳನ್ನು ಆಗ್ತಾ ಇವೆ ಮತ್ತು ಜನರ ಕಲ್ಯಾಣ ಕೂಡ ಆಗ್ತಾ ಇದೆ. ಅದಕ್ಕಾಗಿ ನಾನು ಅನೇಕ ಕಡೆ ಹೋಗ್ತೀನಿ. ನಾನು ಆಸಾಮು, ಮಧ್ಯಪ್ರದೇಶ, ಛತ್ತೀಸ್ಗಢ, ಆಮೇಲೆ ಗುಜರಾತ್, ಎಲ್ಲ ರಾಜ್ಯಕ್ಕೆ ಹೋಗ್ತೀನಿ. ಆದ್ರೆ ಎಲ್ಲೂ ಕೂಡ ಬಿಜೆಪಿ ಗ್ಯಾರಂಟಿಗಳು ಯಶಸ್ವಿ ಆಗಿಲ್ಲ. ಕರ್ನಾಟಕದಲ್ಲಿ ಯಶಸ್ವಿ ಆದಂಗೆ, ತೆಲಂಗಾಣದಲ್ಲಿ ಯಶಸ್ವಿ ಆದಂಗೆ, ಮತ್ತು ನಮ್ಮ ಇದು ಹಿಮಾಚಲದಲ್ಲಿ ಆದಂಗೆ ಎಲ್ಲೂ ಕೂಡ ಆಗಿಲ್ಲ. ಅದಕ್ಕೆ ಇದು ಇಲ್ಲಿ ಶಾಂತಿದೆ, ಜನರಿಗೆ ಹೊಟ್ಟಿಗೆ ಅನ್ನ ಸಿಗ್ತಾ ಇದೆ, ಕೈ ಕೆಲಸ ಸಿಗ್ತಾ ಇದೆ. ಇಲ್ಲಿ ಇದು ನೋಡ್ಬೇಕು, ಮೋದಿ ಅವರೇ ಬಂದು ನೋಡಿ. ಅಟ್ಲೀಸ್ಟ್ ಕೊನೆಗೆ ಏನು ಕರ್ನಾಟಕ ರಾಜ್ಯದ ದುಡ್ಡು ಸಿಗಬೇಕು, ನರೇಗಾದಲ್ಲಿ, ಬೇರೆ ಯೋಜನೆಗಳಲ್ಲಿ, ನೀರಾವರಿದಲ್ಲಿ, ಮಾರಾಯ ಅದು ನಮಗೆ ಕೊಟ್ಬಿಡಿ. ಆ ದುಡ್ಡು ನಿಂದೇನಲ್ಲ, ನಮ್ದು GST ಕೊಟ್ಟಿದ್ದ ದುಡ್ಡು, ನಂಬಲ್ಲಿ ತಗೊಂಡು ಹೋಗಿದ್ದು ಕೊಡಿ. ಕೋಟ್ಯಾಂತರ ರೂಪಾಯಿ ನಾವು ಸರ್ಕಾರಕ್ಕೆ ಕೊಡ್ತೇವೆ. ಅವರಿಂದ ಬರೋದು ನಮಗೆ 4% ಎಷ್ಟೋ ಬರ್ತದೆ ಏನು ಹೇಳ್ತಿದ್ರು. ಅದಕ್ಕೆ ನಾವು ಯಾವಾಗಲೂ ಕೂಡ ಇವತ್ತು ಒಳ್ಳೆ ಕೆಲಸ ಏನಾಗ್ತಾ ಇದೆ ಇದರ ಬಗ್ಗೆ ಇಲ್ಲಿ ಸಾಕಷ್ಟು ಒಂದು ಇದನ್ನ ಮಾಡಿದ್ದೇವೆ. ಮತ್ತು ಯಾರೇ ಕೆಲವು ಈಗ ಇವತ್ತು ಪೇಪರ್ನಲ್ಲಿ ನೋಡಿದೆ, ಕರ್ನಾಟಕದವರು ಇಂಡಸ್ಟ್ರಿ ಮಾಡೋರಿಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ, ಅದಕ್ಕೆ ಆಂಧ್ರಕ್ಕೆ ಹೋಗ್ತಾ ಇವೆ. ಕರ್ನಾಟಕ ಹುಡುಕೊಂಡು ಬರ್ತಾರೆ, ಕರ್ನಾಟಕದಲ್ಲಿ ದೊಡ್ಡ ಇನ್ವೆಸ್ಟ್ ಮಾಡ್ತೇವೆ ಅಂತ ಬರ್ತಾರೆ. ಆದರೆ ಕೆಲವು ಹೊಟ್ಟೆ ಕಿಚ್ಚಿನ ಜನ ನಮಗ್ ಟೀಕೆ ಮಾಡೋರಿದ್ದಾರೆ. ಎಲ್ಲಕ್ಕ ಔಷಧ ಸಿಗ್ಬೋದ್ರಿ, ಹೊಟ್ಟೆ ಕಿಚ್ಚಿದ್ರೆ ಸಿಗ್ತದ? ಅದ್ರದ್ದು ಔಷಧ ಏನು? ಹೊಟ್ಟೆ ಕಿಚ್ಚ ದೂರ ಮಾಡ್ಲಕ್ ಯಾವ್ದಾದ್ರು ಔಷಧ ನಿಂಬಲ್ಲಿ ಇದ್ರೆ ಅದು ಕೊಡಿ. ಹೀಗೆ ಹೊಟ್ಟೆ ಕಿಚ್ಚಿನ ಸರ್ಕಾರ ಕೇಂದ್ರದ ನಾವು ಮಾಡೋದನ್ನು ಅವ್ರು ಸಹಿಸ್ತದಿಲ್ಲ. ಬಂಧುಗಳೇ, ಎಷ್ಟೊಂದು ನಾವು ಈ ದೇಶಕ್ಕೆ ಕಾಂಗ್ರೆಸ್ ಪಾರ್ಟಿ ಮಾಡಿದೆ, ಅದರ 1% ಕೂಡ ಮೋದಿಯವರು ಮಾಡಿಲ್ಲ. ಎಲ್ಲ ಅದಾನಿ, ಅಂಬಾನಿ, ದೊಡ್ಡ ಶ್ರೀಮಂತರಿಗೆ ಅವ್ರು ಮಾಡಿದ್ದೆ ಹೊರತಾಗಿ ಬಡವರಿಗಾಗಿಲ್ಲ. ಇನ್ನೊಂದು ಹೇಳ್ತೀನಿ, ಎಷ್ಟು ಸುಳ್ಳಾಡ್ತಾರೆ ಅವರು. ನಮಗೆ ಒಂದೊಂದು ಸಾರಿ ಪೇಪರ್ದಾಗ ನೋಡ್ತೀನಿ, ಏನಂತಂದ್ರೆ ಈ ಸಿದ್ದರಾಮಯ್ಯ ಸುಳ್ಳಾಡಿದ್ರು, ಅಸತ್ಯ ನೋಡಿದ್ರು ಅಂತ. ಮಾರಾಯನವರೇ, ನಾವು ಅಸತ್ಯ ನೋಡಲ್ಲ, ನಾವು ಶಕ್ತಿ ಇದ್ರೆ ಮಾಡ್ತೇವಂತ ಹೇಳ್ತೇವೆ. ಶಕ್ತಿ ಇಲ್ಲ ನಂಬಲ್ಲಿ, ಶಕ್ತಿ ಬರೋವರಿಗೆ ತಾಳ್ತೇವೆ, ಬಂದಾಗ ನಾವು ಖಂಡಿತವಾಗಿ ಮಾಡ್ತೇವೆ. ಮೋದಿ ಏನ್ ಹೇಳಿದ್ರು ಮೊನ್ನೆ,
ನಾ ಒಂದೇ ನಿಮಗೆ ಹೇಳ್ತೀನಿ, ಮೋದಿಜಿಯವರು 2-3-4 ದಿವಸದ ಹಿಂದೆ ಈ ಅಪಾಯಿಂಟ್ಮೆಂಟ್ ಜಾಬ್ ಕಾರ್ಡು ಹಂಚ್ತಾ ಇದ್ರು. ಹಂಚಿ ಏನ್ ಹೇಳ್ತಾ ಇದ್ರು, ಇಂಡಿಯಾ ಈಸ್ ನೌ ಕೌಂಟೆಡ್ ಅಮಂಗ್ ದಿ ಟಾಪ್ ಕಂಟ್ರೀಸ್ ವೇರ್ ಇಕ್ವಾಲಿಟಿ ಈಸ್ ದಿ ಹೈಯೆಸ್ಟ್. ಅಂದ್ರೆ ಕೆಲವು ದೊಡ್ಡ ದೊಡ್ಡ ದೇಶಗಳು, ಪ್ರಗತಿ ಹೊಂದಿರತಕ್ಕಂಥ ದೇಶಗಳು, ಅದರ ಜೊತೆಯಲ್ಲಿ ನಾವು ಅದರ ಸಮಾನವಾಗಿದ್ದೇವೆ ಅಂತಕ್ಕಂಥ ಮಾತು ಈ ನಮ್ಮ ಮೋದಿಯವರು 4 ದಿವಸ ಹಿಂದೆ ಈ ಮಾತು ಹೇಳಿದ್ರು. ಅದಕ್ಕೆ ನಿತಿನ್ ಗಡ್ಕರಿ ಏನ್ ಹೇಳಿದ್ರು, while Nitin Gadkari on 7th July says slowly the number of poor people in the country is increasing. ಇನ್ನ ಮೊದಲ ಮಾದೇವಪ್ಪ ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. while Nitin Gadkari on 7th July says slowly the number of poor people in the country is increasing and the wealth is getting concentrated in the hands of few rich people. This should not happen. ಯಾರು ಹೇಳಿದ್ರು? ಗಡ್ಕರಿ, our ಮಿನಿಸ್ಟರು, ಇಂಪಾರ್ಟೆಂಟ್ ಮಿನಿಸ್ಟರ್, ಒನ್ಸ್ ಅಪಾನ್ ಎ ಟೈಮ್ ಬಿಜೆಪಿ ಅಧ್ಯಕ್ಷರು. ಅವ್ರು ಹೇಳ್ತಾರೆ ಇನ್ನೂ ದೇಶದಲ್ಲಿ ಅಸಮಾನತೆ ಇದೆ, ಬಡವರು ಆಗ್ತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ. ಗಡ್ಕರಿ ಹೇಳ್ತಾನೆ. ಮೋದಿ ಅವರು ಹೇಳ್ತಾರೆ ಇಂಡಿಯಾದಾಗ ಈಗ ಸಮಾನತೆ ದೃಷ್ಟಿಯಿಂದ, ಆರ್ಥಿಕ ದೃಷ್ಟಿಯಿಂದ ನಾವು ಪ್ರಪಂಚದ ಬೇರೆ ರಾಷ್ಟ್ರ ಜೊತೆಯಲ್ಲಿ ಮೇಲಿದ್ದೇವೆ ಅಂತಕ್ಕಂಥ ಮಾತು ಅವ್ರು ಹೇಳ್ತಾರೆ. ಯಾರ್ದು ನಂಬೇಕು ನೀವೇ ಹೇಳಿ, ಯಾರು ಸುಳ್ಳು? ಏನು ಮೋದಿ ಸುಳ್ಳು, ಏನ್ ಗಡ್ಕರಿ ಸುಳ್ಳು? ನೀವೇ ಹೇಳಿ. ಆಮೇಲೆ ಮೋದಿ ಗ್ಯಾರಂಟಿ ಒಂದೇ ಒಂದು ಗ್ಯಾರಂಟಿ, ಸುಳ್ಳಾಡ ಗ್ಯಾರಂಟಿ. ಯಾವ ಗ್ಯಾರಂಟಿ? ಸುಳ್ಳಾಡ ಗ್ಯಾರಂಟಿ ಮೋದಿದು. ನಮ್ಮ ಗ್ಯಾರಂಟಿಗಳು 5ಕ್ಕೆ 5 ಮಾಡತಕ್ಕಂತ ಗ್ಯಾರಂಟಿ, ನಿಮ್ಮ ಹೊಟ್ಟೆ ತುಂಬಿಸ್ತಕ್ಕಂಥ ಗ್ಯಾರಂಟಿ, ನಿಮಗೆ ಬೆಳಕು ಕೊಡ್ತಕ್ಕಂಥ ಗ್ಯಾರಂಟಿ, ನಿಮ್ಮ ಕೈಯಲ್ಲಿ ಹಣ ಬರ್ತಕ್ಕಂಥ ಗ್ಯಾರಂಟಿ, ನಿಮಗೆ ಬಸ್ನಲ್ಲಿ ಓಡಾಡಿಸ್ತಕ್ಕಂಥದ್ದು ಗ್ಯಾರಂಟಿ. ಇದು ನಮ್ಮ ಗ್ಯಾರಂಟಿ, ಮೋದಿ ಅವ್ರದ್ದು ಸುಳ್ಳು ಗ್ಯಾರಂಟಿ. ಹಿಂಗೇನಾರ ಹೇಳಿದ್ರೆ ನೀವು ಬಹಳ ತಿಳ್ಕೋದು, ಏನಪ್ಪ ಇಷ್ಟು ಹೇಳ್ತಾನೆ, ಇವರು ಹಿಂಗೆ ಟೀಕೆ ಮಾಡ್ತಾರ. ಒಂದು ಮಾತು ನಿಮಗೆ ಹೇಳ್ತೀನಿ, ಅವ್ರ ಅಮೃತ್ ಕಾಲದಲ್ಲಿ ಏನಾಗಿದೆ ಅಂತ, 1% ಜನರ ಕೈಯಲ್ಲಿ, 1% ಅತಿ ಶ್ರೀಮಂತರ ಕೈಯಲ್ಲಿ 40% ಹಣ ಇದೆ, ವೆಲ್ತ್ ಇದೆ. ಮತ್ತು ಕೆಳಗಡೆ ಇರ್ತಕ್ಕಂಥ 50% ಜನರ ಹತ್ರ, ಬಡವರ ಹತ್ರ 6.4% ಇದೆ. ನೀವು ಹೇಳಿ ದೇಶದ ಗತಿ ಏನಾಗಿದೆ, ಎಲ್ಲಿ ಬೆಳೆದಿದೆ, ಎಲ್ಲಿ ಡೆವಲಪ್ ಆಗಿದೆ? ಏನಾದ್ರೂ ಜನ ಬದುಕಿದ್ರೆ ಇಂಥ ಗ್ಯಾರಂಟಿಲಿಂದ ಜನ ಬದುಕ್ತಾ ಇದ್ದಾರೆ ಹೊರತಾಗಿ ಮೋದಿ ಅವರ ಸುಳ್ಳು ಭರವಸೆಯಿಂದ ಅಲ್ಲ. ಅದಕ್ಕೆ ಬಂಧುಗಳೇ, ನೀವು ಇದು ನೆನಪಿಡಿ, ಎಷ್ಟು ಸುಳ್ಳಾಡ್ತಾರ ಅನ್ನೋದು ನಿಮ್ಗೆ. ಬಟ್ ಅದಕ್ಕೇನು ಬರೆಯುವಾಗ ಹೇಳುವಾಗ ಅಷ್ಟು ಪ್ರಚಾರ ಬರಲ್ಲ. ನಾವೇನಾರ ಮಾತಾಡಿದ್ರೆ ಬಹಳ ಪ್ರಚಾರ ಬರ್ತದೆ, ಏನಾರ ಸ್ವಲ್ಪ ತಪ್ಪಾದ್ರೆ ಬಹಳಷ್ಟು ಬರ್ತದೆ. ಬಂಧುಗಳೇ, ನೀವೇ ಹೇಳಿ, ಮೋದಿ ಅವರು 15 ಲಕ್ಷ ರೂಪಾಯಿ ಹೊರಗಡೆಯಿಂದ ಬ್ಲ್ಯಾಕ್ ಮನಿ ತಂದು ಎಲ್ಲರ ಜೇಬಿನಲ್ಲಿ ನಾನು 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ದು ನಿಜಾನೋ ಸುಳ್ಳು? ನೀವೇ ಹೇಳಿ.
ಅಂದ್ರೆ ಮೋದಿ ಸುಳ್ಳು ನಿಜ, ಮೋದಿ ಮಾತುಗಳು ನಿಜನೋ ಸುಳ್ಳು? ಮತ್ ಇನ್ನೂ ಯಾಕಪ್ಪ, ಇನ್ನೂ ಯಾಕೆ ಅವನ್ ಪರ ಬರೀತೀರಿ? ಇನ್ನೂ ಯಾಕೆ ಅವನ ಬಗ್ಗೆ ಏನು ಮಾತಾಡಲ್ಲ? ಬೇರೆಯವ್ರದಾದ್ರೆ ಏನ್ ಕೆತ್ತ ಬರೆದು ಬಿಸಾಕೋದು, ಟೀಕೆ ಮಾಡೋದು. ಎರಡನೇ ಸುಳ್ಳು, 2 ಕೋಟಿ ನೌಕರಿಗಳು ಕೊಡ್ತೀನಿ, ಜಾಬ್ ಗ್ಯಾರಂಟಿ 2 crores ಕೊಟ್ರ? 2 ಕೋಟಿ ಕೊಟ್ರ? ಇಲ್ಲ. ಅಂದ್ರೆ ಮೋದಿ ಅವರು ಸುಳ್ಳು ನಿಜ? ನೀವೇ ಹೇಳಿ. ಸುಳ್ಳ. ಆಮೇಲೆ ಮೋದಿ ಅವರು ಹೇಳಿದ್ರು ರೈತರಿಗೆ ನಾನು ಡಬಲ್ ಇನ್ಕಮ್ ಮಾಡಿಕೊಡ್ತೀನಿ ಅಂತ ಹೇಳಿ, ಮಾಡಿಕೊಟ್ರ? ಇಲ್ಲ. ಆಮೇಲೆ ನಾನು ಇನ್ಫ್ಲೇಷನ್ ಏನಿದೆ ಅಥವಾ ಬೆಲೆ ಏರಿಕೆ ಕಡಿಮೆ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ರು. ಮಾಡಿದ್ರ? ಮಾಡಲಿಲ್ಲ. ಆಮೇಲೆ ನೋಟ್ ಬಂದಿ ಮಾಡಿದ್ರು, ನೋಟ್ ಬಂದಿ ಮಾಡಿ ಹೇಳಿದ್ರು ಕರಪ್ಷನ್ ಕಡಿಮೆ ಮಾಡಕ್ ಮಾಡೀನಿ, ಟೆರರಿಸಂ ಕಡಿಮೆ ಮಾಡಕ್ ಮಾಡಿದೀನಿ ಅಂತ ಹೇಳಿದ್ರು. ಆಯ್ತಾ? ಕರಪ್ಷನ್ ಹಂಗೆ ಇದೆ. ಮತ್ತು ಇವ್ರದು ಎಲ್ಲಾ ದೃಷ್ಟಿಯಿಂದ ಇವತ್ತು ಸುಳ್ಳು ಸುಳ್ಳು ಸುಳ್ಳು. ಮೋದಿಯವರು ನಂಬರ್ 1 ಸುಳ್ಳು. ನಂದಲ್ಲ, ಅವ್ರು ಹೇಳಿದ ಮಾತೇ ನಿಮ್ ಮುಂದೆ ಇಟ್ಟಿದ್ದೀನಿ. ನಾನು ಸುಳ್ಳಿನ ಸರ್ದಾರ್ ಅಂತ ನಾ ಮೊದಲೇ ಹೇಳಿದ್ದೀನಿ. ಇವೆಲ್ಲ ಸುಳ್ಳು ಹೇಳಿ ಹೇಳಿ ಜನರಿಗೆ ಇವತ್ತು ವಿಶ್ವಾಸಘಾತ ಮಾಡಿದ್ದಾರೆ. ಅದಕ್ಕಾಗಿ ಬಂಧುಗಳೇ, ನಾನು ವಿಶೇಷವಾಗಿ ನಿಮ್ಗೆ ಹೇಳ್ತೇನೆ, ನಮಗ ಕಾಂಗ್ರೆಸ್ನವ್ರಿಗೆ ಹೆಂಗೆ ತೊಂದರೆ ಕೊಡಬೇಕು ಆ ಕಡೆ ಗಮನ ಬಹಳ ಇದೆ. ನಮ್ಮ ಪಾರ್ಟಿ ಅಕೌಂಟ್ಗಳು ಬಂದ್ ಮಾಡಿದ್ರು. ಇವತ್ತು ನಮ್ಮ ಪಾರ್ಟಿ ಅಕೌಂಟ್ ಜೊತೆಯಲ್ಲಿ ಸ್ವಲ್ಪ ಇರಪ್ಪ, ಸ್ವಲ್ಪ ಇರಿ ಅಂತಾರೆ. ಹೊರಗೆ ಹೋಗಿ, ನಿಮಗೇನು ಕೇಳಬೇಕಾಗಿಲ್ಲ ಅಂದ್ರೆ ಹೊರಗೆ ಹೋಗಬಹುದು. ಯಾರು ಕೇಳಬೇಕಾಗದ ಸತ್ಯ ಇದ್ದಿದ್ದ ಮಾತು ಮತ್ತು ದೇಶಕ್ಕಾಗಿ ಒಳ್ಳೇದು ಆಗ್ಬೇಕು ಅಂತಕ್ಕಂಥದನ್ನ ನಾವು ಹೇಳ್ತಾ ಇದ್ದೇವೆ. ಕೇಳಬೇಕಾದ್ರೆ ಕೇಳಿ, ಇಲ್ಲಂದ್ರೆ ನೀವು ಎದ್ದು ನಿಮ್ಮ ದಾರಿಯಲ್ಲಿಂದ ಹೋಗ್ಬಿಡಿ. ಬಂಧುಗಳೇ, ನಾನು ಕೊನೆಯದಾಗಿ ಹೇಳ್ತೇನೆ, ನಿಮ್ಮ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್, ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ಈ ಸಂವಿಧಾನ ಉಳಿಸಬೇಕು ಅಂತ ಹೇಳಿ ಒಳ್ಳೆ ಸಂವಿಧಾನ ಕೊಟ್ಟಿದ್ದಾರೆ. ಇದಕ್ಕೆ ನಾವೆಲ್ಲರೂ ಸೇರಿ ಉಳಿಸಬೇಕು. ಅದಕ್ಕಾಗಿ ನಮ್ಮ ಕಾಂಗ್ರೆಸ್ ಪಾರ್ಟಿ 3 ಸ್ಲೋಗನ್ ಕೊಟ್ಟಿದೆ. ಜೈ ಸಂವಿಧಾನ. ಈ ಮೂರು ಮಂತ್ರಗಳನ್ನ ತೆಗೆದುಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇವೆ. ಇದರಲ್ಲಿ ನಿಮ್ಮ ಕೈಲಾದ್ರೆ ನಮ್ಮ ಜೊತೆಯಲ್ಲಿ ಬನ್ನಿ, ನಿಮ್ಮ ಕೈಲಾಗಲಿಲ್ಲ ಬರಬೇಡಿ. ಇದು ನಾವು ಮಾಡ್ತೇವೆ, ಇಡೀ ದೇಶನಾಗ ನಡೆಸಿದ್ದೇವೆ. ರಾಹುಲ್ ಗಾಂಧಿ, ನಾವು ಎಲ್ಲರೂ ಸೇರಿ ಪ್ರತಿಯೊಂದು ರಾಜ್ಯಕ್ಕೆ ಹೋಗ್ತಾ ಇದ್ದೇವೆ ಮತ್ತು ಈ ಸ್ಲೋಗನ್ನ ಜೈ ಬಾಪು, ಜೈ ಭೀಮ್ ಮತ್ತು ಜೈ ಸಂವಿಧಾನ ಉಳಿಸಕ್ಕೆ, ಇದಕ್ಕೆ ಮುಂತಗೊಂಡು ಹೋಗಕ್ಕೆ ನಾವು ತಯಾರಿದ್ದೇವೆ. ಅದೇ ದೃಷ್ಟಿಯಿಂದ ಇವತ್ತು ಮೈಸೂರಿನಲ್ಲಿ ಏನಿಂತ ಬೃಹತ್ ಸಭೆ ತಾವು ನೆರವೇರಿಸಿದ್ರಿ ಮತ್ತು ಅದರಲ್ಲಿ ವಿಶೇಷವಾಗಿ ಡೆವಲಪ್ಮೆಂಟ್ ವರ್ಕ್ ಹೆಚ್ಚಿನ ಪ್ರಮಾಣದಲ್ಲಿ ತಗೊಂಡಿದೆ. ಅದರ ನಿಮ್ಮಿಂದ ಈ ಭಾಗಕ್ಕೂ ಅನುಕೂಲ ಆಗ್ತದೆ, ಮೈಸೂರ ಎಲ್ಲಕ್ಕಿಂತ ಮುಂದೆ ಬರ್ತದೆ ಅಂತ ಮಾತನ್ನ ಹೇಳಿ, ಮತ್ತು ಏನು ಇವತ್ತು ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅದೇ ರೀತಿಯಾಗಿ ಶಿವಕುಮಾರ್ ಆಗಿ ಡೆಪ್ಯೂಟಿ ಪರಮೇಶ್ವರ್, ಮುನಿಯಪ್ಪ ಎಲ್ಲ ನಮ್ಮ ಜನ ನಿಮ್ ಕೆಲಸ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅದಕ್ಕೆ ಅವರೆಲ್ಲರಿಗೂ ಧನ್ಯವಾದ ಹೇಳಿ, ನೀವು ಕೂಡ ಶಾಂತ ರೀತಿಯಿಂದ ಕೇಳಿದಕ್ಕಾಗಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ನಾ 2 ಸ್ಲೋಗನ್ ಹಾಕ್ತೀನಿ. ಜೈ ಹಿಂದ್, ಸ್ವಲ್ಪ ಕೆಳಗಿಳಿಸಿ ಜೈ ಹಿಂದ್ ಅಂತ ಹೇಳಿ. ಜೈ ಹಿಂದ್,
ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಇದು ನನ್ನ ಸ್ಲೋಗನು. ಸಿದ್ದರಾಮಯ್ಯ ಅವರು ಗೌರ್ಮೆಂಟ್ ಹೇಳೋದಲ್ಲ, ನಾನು ಅಧ್ಯಕ್ಷನಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಸರ್ಕಾರದವರು ಕ್ಷಮಿಸಬೇಕು ಅಂತ ಕ್ಷಮೆ ಕೇಳಿ ನಾನು ಮಾತು ಮುಗಿಸ್ತೇನೆ. ಮತ್ತೊಮ್ಮೆ ಜೈ ಹಿಂದ್.